ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ಡೇಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ 18ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ. ಇದರ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್, ಇತರ ಜೋಡಿಗಳಿಗಿಂತ ಭಿನ್ನವಾಗಿರುವ ಜೋಡಿಗಳ ಸಂಖ್ಯೆಯನ್ನು ಆರಿಸಿ ಅಂತ ಕ್ವಶನ್ ಐತಿ. ಇದರೊಳಗೊಂದ ಭಿನ್ನವಾಗಿರುವ ಜೋಡಿ ಐತೆ ಅಂತ ಈಗ ನೋಡ್ರಿ, ಅಬ್ಸರ್ವ್ ಮಾಡಿವನ 11 115 ಐತಿ, 9 72 ಐತಿ, 8 56 ಐತಿ, 10 90 ಐತಿ. ಈಗ ನೋಡ್ರಿ 9ರ ಮಗ್ಯಾಗ 72 ಐತೆ ನೋಡ್ರಿ, 72 ಐತಿ, ಇದು ಸರಿ ಐತಿ. 8ರಾಗ 56 ಐತನ, 8ರಾಗ 56 ಐತಿ, 8 7 56, 10 ಎಸ್ಲೆ 9, 10 9 95 ಐತಿ. ಆದ್ರೆ 11ನ ಮಗ್ಯಾಗ 115 ಇಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗ್ತೈತ್ರಿ? ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 45ರಲ್ಲಿ 7/9 ಮೌಲ್ಯ ಎಷ್ಟು ಅಂತ ಕ್ವಶನ್ ಐತಿ. 45ರಲ್ಲಿ 7/9 ಮೌಲ್ಯ ಎಷ್ಟು ಅಂತ ಕ್ವಶನ್ ಐತಿ. ಈಗ ನೋಡ್ರಿ, 45 ರಲ್ಲಿ ಅಥವಾ ರ ಅಂತ ಬಂತಂದ್ರೆ ನೀವೇನು ತಿಳ್ಕೊಬೇಕಾ? ಇಂಟು ಅಂತ ತಿಳ್ಕೊಬೇಕಾ? ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. 7/9 ಆಪ್ ಅಂದ್ರೆ ಏನ್ರಿ? ಇಂಟು 45 ಐತಿ, 45 ಬರ್ಕೋರಿ. 9 1 9, 9 5 45, 5 ಒಳ್ಳೆ ಎಷ್ಟು? 5 ಒಳ್ಳೆ 35 ಆಗ್ತದ. ಹಾಗಿದ್ರೆ ಸರಿಯಾದ ಉತ್ತರ 35 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದ. ಆಪ್ಷನ್ ನಂಬರ್ B2 ಇಸ್ ದ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 20% ಎಕ್ಸ್ ಈಕ್ವಲ್ ಟು 400 ಹಾಗಿದ್ರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕ್ಯಾರ ಇಲ್ಲಿ ಕ್ಷೆ ಆಗೈತಿ. ನೆಕ್ಸ್ಟ್ ಮಾಡ್ಕೋರಿ, ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಈ ರೀತಿ ಕೊಟ್ಟಾಗ ಇಲ್ಲಿ ಇಂಗ್ಲೀಷ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 20% ಆಫ್ ಎಕ್ಸ್ ಈಕ್ವಲ್ ಟು 400 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, 20% ಅಂದ್ರೆ ಏನ? 20% ಅಂದ್ರೆ ಏನ್ರಿ? ಡಿವೈಡೆಡ್ ಬೈ 100. ಆಪ್ ಅಂದ್ರೆ ಏನ? ಆಪ್ ಅಂದ್ರೆ ಇಂಟು ಬರ್ಕೊಡ್ರಿ. ನೆಕ್ಸ್ಟ್ ಎಕ್ಸ್ ಐತಿ, ಎಕ್ಸ್ ಈಕ್ವಲ್ ಟು ಎಷ್ಟು ಐತ್ರಿ? 400 ಐತಿ. ಅವ್ರು ಏನು ಕೇಳ್ತಾರ ನಮಗೀಗ? ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳ್ತಾರ. ಈ ರೀತಿ ಇದ್ದಾಗ ಇನ್ನು ಎಷ್ಟಾಗುತ್ತೆ ಅಷ್ಟು ಕಟ್ತಾ ಹೋಗ್ರಿ. 21 20, 25 100. ಈ ರೀತಿ ಆದ್ಮೇಲೆ ಏನಾಯ್ತು? ಈಗ ಇಲ್ಲಿ 1x ಇತ್ತು, ಎಕ್ಸ್ ಇಲ್ಲೇ ಬಿಡ್ರಿ. ಈ 1 ಈ ಕಡೆ ಕೆಳಗೆ ಕಳಿಸ್ರಿ, 5ಅನ್ನ ಕಡೆ ಮ್ಯಾಗ ಕಳಿಸ್ರಿ. ಅದ್ರ ಎಷ್ಟಾಗ್ತದ? 1 ಇಲ್ಲಿ ಕೆಳಗೆ ಬಂತು, ಈ 5 ಎಲ್ಲಿ ಹೋಗೈತ್ರಿ? ಮ್ಯಾಗ ಹೋಗೈತಿ, ಮ್ಯಾಗ 5 ಮಾಡ್ರಿ. ಈಗ ನೋಡ್ರಿ, 1 ಅಂತೂ ಮುಗಿದಾಗ ಐತಿ, ಕಟ್ತಾ ಹೋಗಂಗಿಲ್ಲ. 4 5 ಎಷ್ಟು? 4 5 20, 0 ಆ್ಯಸ್ ಇಟ್ ಈಸ್. ಇದರ ಸರಿಯಾದ ಉತ್ತರ ಏನಾಕೈತ್ರಿ? 2000 ಆ ಎಕ್ಸ್ನ ಮೌಲ್ಯ ಆಗ್ತದೆ. ಆಪ್ಷನ್ ನಂಬರ್ B2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ರಾಮ ₹2000 ಖರ್ಚು ಮಾಡಿದರೆ ತನ್ನ ಒಟ್ಟು ಗಳಿಕೆಯ 50% ಖರ್ಚು ಮಾಡುತ್ತಾನೆ. ಹಾಗಾದ್ರೆ ಅವನ ಒಟ್ಟು ಗಳಿಕೆಯನ್ನು ಕಂಡುಹಿಡಿದ ಅಂತ ಕ್ವಶನ್ ಐತಿ. ಈ ರೀತಿ ಕ್ವಶನ್ ಕೊಟ್ಟಾಗ ಈಗ ಏನು ಮಾಡ್ತಾನ ಅವ? ₹2000 ಖರ್ಚು ಮಾಡ್ಯಾನ. ₹2000 ಖರ್ಚು ಮಾಡ್ಯಾನ ಅಂದ್ರೆ ಪರ್ಸೆಂಟೇಜ್ ಒಳಗಾದ್ರೆ 50% ಖರ್ಚು ಮಾಡಿದಾನ. ಹಾಗಿದ್ರೆ 50% ವ್ಯಾಲ್ಯೂನ ಏನ್ರಿ? 50% ಖರ್ಚು ಮಾಡ್ಯಾನ ಅಂದ್ರೆ ₹2000 ಖರ್ಚು ಮಾಡಿದಾನ. ಇಲ್ಲಿ ನೋಡಿದ್ರೆ ಗೊತ್ತಾಗೈತಿ. ಅವ ಏನು ಕೇಳ್ತಾರ ಅವ್ರ? ಅವನ ಒಟ್ಟು ಗಳಿಕೆಯ ಕಂಡುಹಿಡಿದ ಅಂತ ಕೇಳ್ಯಾರ. ಒಟ್ಟು ಗಳಿಕೆ ಅಂದ್ರೆ 100% ಇರ್ತಿ. 50% ಅಂದ್ರೆ ₹2000 ಅಂದ್ರೆ 100% ಅಂದ್ರೆ 4000 ಅಂತೂ ಈಸಿಯಾಗಿ ಗೊತ್ತಾಗ್ತದ. ಅದು ನೋಡ್ರಿ, 50 ಅಂದ್ರೆ 2000 ಅಂದ್ರೆ 100% ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ 50 ಕೆಳಗೆ ಬರ್ತದೆ, ಮ್ಯಾಲ 100 ಇಂಟು 2000. 0 0 ಕ್ಯಾನ್ಸಲ್. 5 1 5, 5 2 10, 2 2 4, ಇವು 3 0 ಆ್ಯಸ್ ಇಟ್ ಈಸ್. ಹಾಗೆ ಅವನ ಒಟ್ಟು ಗಳಿಕೆ ಅಷ್ಟೇ 4000 ಅವನ ಒಟ್ಟು ಗಳಿಕೆ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 1ರಿಂದ ಮತ್ತು ತನ್ನಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, ಆಪ್ಷನ್ ಕೊಟ್ಟಾರ. ಪ್ರೈಮ್ ನಂಬರ್, ಆಡ್ ನಂಬರ್, ಇವನ್ ನಂಬರ್, ನ್ಯಾಚುರಲ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆಗಳು. ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ. ಇವನ್ ನಂಬರ್ ಅಂದ್ರೆ ಸಮಸಂಖ್ಯೆ. ನ್ಯಾಚುರಲ್ ನಂಬರ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು.
ಪ್ರೈಮ್ ನಂಬರ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆಗಳು. ಏನಕ್ಕೆ ಅವರ ಒಂದರಿಂದ ಮತ್ತು ತನ್ನಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳು ಯಾವ ಅಂತ ಕೇಳಿ. ಹಾಗಿದ್ರೆ ಆಪ್ಷನ್ ಆಗ್ತದೆ, ಏನಾಗ್ತದೆ? ಅವಿಭಾಜ್ಯ ಸಂಖ್ಯೆಗಳು ಸರಿಯಾದ ಉತ್ತರ ಆಗ್ತದೆ. ಸರಿಯಾದ ಉತ್ತರ ಆಗ್ತದೆ ಎ ಆಪ್ಷನ್ ಸರಿ ಆಗ್ತದೆ. ಇದ್ಯಾಕೆ ಸರಿ ಆಗ್ತದಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಯಾವ್ರಿ? 2, 3, 5, 7, 11 ಅಂದ್ರೆ ಆ ಸಂಖ್ಯೆ ಅಂದ್ರೆ ಮಾತ್ರ ಭಾಗ ಹೋಗ್ತಾವ. ಆ ಸಂಖ್ಯೆ ಅಂದ್ರೆ ಮತ್ತು ಒಂದರಿಂದ ಮಾತ್ರ ಭಾಗ ಹೋಗ್ತಾವ, ಬೇರೆ ಸಂಖ್ಯೆ ಅಂದ್ರೆ ಭಾಗ ಹೋಗಂಗಿಲ್ಲ. ಈಗ 11 ಯಾವ ಮಗ್ಗೆ ಆಗೈತ್ರ ಏನ್ ಹೇಳ್ತೀರಿ ನೀವು? ಏನು ಹೇಳಕ್ಕಾಗಿಲ್ಲ. 1ರ ಮಗ್ಗಿ ಬಿಟ್ರೆ 11ರ ಮಗ್ಗಿ ಬಿಟ್ರೆ ಮತ್ತೆ ಯಾವ ಸಂಖ್ಯೆ ಹೋಗಂಗಿಲ್ಲ. ಮತ್ತೆ ಎಕ್ಸಾಂಪಲ್ 23 ಯಾವ ಮಗ್ಗಿಗಿಲ್ಲ, 1ರಿಂದ ಹೋಗೈತಿ, 23ರಿಂದ ಮಾತ್ರ ಹೋಗೈತಿ, ಮತ್ತೆ ಯಾವ ಮಗ್ಗಿಂದ್ರ ಹೋಗಂಗಿಲ್ಲ. ಹಾಗಿದ್ರೆ ಆಪ್ಷನ್ ಏನಾಗ್ತದೆ? ಪ್ರೈಮ್ ನಂಬರ್. ಎ ಆಪ್ಷನ್ ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಫೈಂಡ್ ಔಟ್ ಆಡ್ ಒನ್ ಅಂತೈತಿ. ಅಂದ್ರೆ ಗುಂಪಿಗೆ ಸೇರದ ಪದ ಯಾವುದು ಅಂತ ಕ್ವಶನ್ ಐತಿ. ಆಪ್ಷನ್ ನಂಬರ್ ಎ ನರೇಂದ್ರ ಮೋದಿ, ಜವಾಹರ್ಲಾಲ್ ನೆಹರು, ದ.ರಾ ಬೇಂದ್ರೆ, ಇಂದಿರಾ ಗಾಂಧಿ. ಇದ್ಯಾವ ಆಪ್ಷನ್ ಆಗುತ್ತೆ ಅಂತ ಕಮೆಂಟ್ ಮಾಡ್ರಿ. ನೋಡ್ರಿ, ನರೇಂದ್ರ ಮೋದಿ ಐತಿ, ಜವಾಹರ್ಲಾಲ್ ನೆಹರು ಐತಿ, ದ.ರಾ ಬೇಂದ್ರೆ ಐತಿ, ಇಂದಿರಾ ಗಾಂಧಿ ಐತಿ. ಆಪ್ಷನ್ ಇದರಲ್ಲಿ ಆಡ್ ಆಗತ್ತಂದ್ರೆ ದ.ರಾ ಬೇಂದ್ರೆ ಆಗ್ತದೆ. ದ.ರಾ ಬೇಂದ್ರೆ ಒಂದು ಸಾಂಗ್ ಬರ್ತಾರೆ, ಏನ? ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗಾವ ಅಂತ ಒಂದು ಹಾಡನ್ನು ಬರ್ತಾರೆ, ಕೇಳಿದಿರ್ತಾನೆ. ಇದ್ರ ಆಡ್ ಸಂಖ್ಯೆ ಯಾವ್ದಾಗ್ತದ? ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಚಕ್ರದ ಮೇಲಿನ ಸ್ಪರ್ಶದ ತ್ರಿಜ್ಯವು 42 ಸೆಂಟಿಮೀಟರ್ ಆಗಿದ್ದರೆ ಚಕ್ರವು 400 ಪರಿಭ್ರಮಣಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ? ಈಗ ನೋಡ್ರಿ, ಒಂದು ಚಕ್ರ ಐತಂತ, ಒಂದು ಚಕ್ರ ಐತಿ, ಒಂದು ಸೈಕಲ್ ಚಕ್ರ ಐತಿ. ಹಿಂಗೆ ಅದ್ರ ತ್ರಿಜ್ಯ ಎಷ್ಟಂತ ನೋಡ್ರಿ. ಇದೊಂದು ಚಕ್ರ ಐತಿ. ಅದ್ರ ತ್ರಿಜ್ಯ ಎಷ್ಟು ಕೊಟ್ಟಾರ ನಮ್ಗೆ? 42 ಸೆಂಟಿಮೀಟರ್ ಕೊಟ್ಟಾರ. ಈ ತ್ರಿಜ್ಯ ಅಂದ್ರೆ ಏನ? ರೇಡಿಯಸ್ ಎಷ್ಟೈತಿ? 42 ಸೆಂಟಿಮೀಟರ್ ಐತಿ. ಅವ್ರೇನು ಹೇಳಿದಾರ? ಚಕ್ರವು 40 ಪರಿಭ್ರಮಣಗಳಲ್ಲಿ ಎಷ್ಟು ದೂರಗಳನ್ನು ಚಲಿಸುತ್ತದೆ ಅಂತ ಕ್ವಶನ್ ಐತಿ. 40 ಪರಿಭ್ರಮಣ ಅಂದ್ರೆ 40 ಸುತ್ತ ಹೊಡಿತಂದ್ರೆ ಎಷ್ಟು ದೂರ ಕ್ರಮಿಸೈತಿ ಅಂತ ಕ್ವಶನ್ ಐತಿ. ಇದು ನೋಡ್ರಿ, ಈ ರೇಡಿಯಸ್ ಐತಿ ಕೊಟ್ಟಾರ. ಈಗ ರೇಡಿಯಸ್ ಕೊಟ್ಟಾರು. ಇದನ್ನೇನು ಮಾಡ್ಬೇಕು ನಾವು? ಪೈಲ ಸುತ್ತಳತೆ ಕಂಡಿಡ್ಬೇಕು. ಸುತ್ತಳತೆ ಏನ? ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಇಲ್ಲೈತಿ ನೋಡ್ರಿ ಕ್ವಶನ್ದಾಗ. ರೇಡಿಯಸ್ ಕೊಟ್ಟಿಲ್ಲ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಬರ್ತೈತಿ. ಸುತ್ತಳತೆ ಕಂಡು ಪ್ರಾಬ್ಲಮ್ ಏನೈತ್ರಿ? 2πr ಅಂತೈತಿ. ಇದ್ರ ಸುತ್ತಳತೆ ಪ್ರಾಬ್ಲಮ್ ಏನ್ರಿ? 2πr. ಹಾಗಿದ್ರೆ 2 ಇದ್ದಿದ್ದು ಯಾವ ರೀತಿ ಇಟ್ಕೋರಿ? ಪೈ ವ್ಯಾಲ್ಯೂ ಏನೈತಿ? 22/7. ಆರ್ ಎಷ್ಟೈತ್ರಿ? ಆರ್ 42 ಐತಿ. ಇಲ್ಲೈತಿ ನೋಡಿ, ಆರ್ 42 ಐತಿ. 7 1 7, 7 6 42. ಈಗ ಇಂಟು ಮಾಡ್ರಿದ್ನ 22 2 44. 44 ಇಂಟು 6 ಮಾಡ್ರ, 44 ಇಂಟು 6 ಮಾಡ್ರಿ. 6 4 24, 6 4 24, 25 26, 264 ಐತಿ. ಇದ್ರ ಸುತ್ತ ಐತೆ ಎಷ್ಟೈತ್ರಿ? 264 ಐತಿ. ಇಂಟು ನೆಕ್ಸ್ಟ್ ಏನು ಮಾಡ್ಬೇಕಾ? ಅವ್ರೇನು ಹೇಳಿದಾರೆ ಇಲ್ಲಿ? 400 ಸುತ್ತಿತ್ತಂದ್ರೆ ಎಷ್ಟು ದೂರ ಹೋಗೈತಿ ಅಂತ ಕೇಳ್ತಾರೆ. ಪರಿಭ್ರಮಣಗಳಲ್ಲಿ ಅಂದ್ರೆ 400 ಸುತ್ತಿತ್ತಂದ್ರೆ 400 ಸುತ್ತ ಉಳ್ಕೊಂತ ಹೋಯ್ತಂದ್ರೆ ಎಷ್ಟು ದೂರ ಚಲಿಸುತ್ತೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಇದಕ್ಕೆ 400 ಇಂಟು ಮಾಡ್ರಿ. ಇದಕ್ಕೆ 400 ಇಂಟು ಮಾಡಿ ಎಷ್ಟಾಗ್ತೈತಿ? 264 ಇಂಟು 4 ಮಾಡ್ರಿ. 264 ಇಂಟು 4 ಮಾಡ್ರಿ. 4 4 16, 6 4 24 ಪ್ಲಸ್ 25, 4 2 8 9 10. ಎಷ್ಟಾಯ್ತು? 1056 ಆಯಿತು. ಇವು 2 0, ಇವು 3 0, ಆ್ಯಸ್ ಇಟ್ ಈಸ್. ಎಷ್ಟಾಯ್ತಾ? ಇಲ್ಲಿ 400 ಆಗೈತಿದ, ಇದು 400 ಬರ್ಕೋರಿ. ಇದು 4000 ಆಗೈತಿ. ಎಷ್ಟಾಯ್ತು? 2 0, ಆ್ಯಸ್ ಇಟ್ ಈಸ್. ಎಷ್ಟಾಯ್ತು ಈಗ? 1,05,600 ಆಯ್ತು. 1,05,600 ಆಯ್ತು. ಇದರೊಳಗೆ ಬಂತಿದ ಸೆಂಟಿಮೀಟರ್ ಒಳಗೆ ಬಂತ. ನಮ್ಗೆ ಏನೈತಿ ಇಲ್ಲಿ ಆಪ್ಷನ್ದಾಗ? ಮೀಟ್ರ್ ಒಳಗೆ ಐತಿ. ಇದನ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕಾರೆ ಏನು ಮಾಡ್ಬೇಕ್ರಿ? ಡಿವೈಡೆಡ್ ಬೈ 100 ಮಾಡ್ಕೋರಿ. ಇವೆರಡು ಜೋಡಿ ಕ್ಯಾನ್ಸಲ್ಲ, ಇವೆರಡು ಜೋಡಿ ಕ್ಯಾನ್ಸಲ್ಲ. ಆಗಿದ್ರೆ ಆನ್ಸರ್ ಏನ್ರಿ? 1056 ಮೀಟರ್. ಇದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆನ್ಸರ್ ಈಸ್ 1056. ಆಪ್ಷನ್ ನಂಬರ್ A1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 2 ವೃತ್ತಗಳ ತ್ರಿಜ್ಯದ ಅನುಪಾತ 5:6 ಆದರೆ ಅವುಗಳ ಪ್ರದೇಶದ ಅನುಪಾತ ಎಷ್ಟು ಅಂತ ಕ್ವಶನ್ ಐತಿ.
ಈಗ ನೋಡ್ರಿ ಒಂದು ವೃತ್ತದ ಅನುಪಾತ ಎಷ್ಟೈತ್ರಿ? 2 ವೃತ್ತಗಳ ತ್ರಿಜ್ಯದ ಅನುಪಾತ. ಈ 2 ವೃತ್ತಗಳದ ಇವು ಈ 2 ತ್ರಿಜ್ಯಗಳ ಅನುಪಾತ ಎಷ್ಟೈತೆ ಅಂತ? 5:6 ಐತೆ ಅಂತ. ಹಂಗಿದ್ರೆ ಇದ್ರದ್ದು 5 ಅಂತ ತಿಳ್ಕೊರಿ, ಇದ್ರದ್ದು 6 ಅಂತ ತಿಳ್ಕೊರಿ. ಇದನ್ನ ಫಾರ್ಮುಲಾ ಏನೈತ್ರಿ? ತ್ರಿಜ್ಯ ಅಂದ್ರೆ ಈ ಪ್ರದೇಶಗಳ ಕಂಡು ಫಾರ್ಮುಲಾ ಏನೈತ್ರಿ? ಫಾರ್ಮುಲಾ πr² ಅಂತ ಐತಿ. ನಮ್ಗೆ ಏನು ಕೇಳ್ತಾರ? ಅನುಪಾತ ಕೇಳ್ತಾರ. ಈಗ ನೋಡ್ರಿ ಇದ್ರ ತ್ರಿಜ್ಯ ಎಷ್ಟೈತಿ? 5 ಐತಿ. ಇದ್ರ ತ್ರಿಜ್ಯ 6 ಐತಿ. ಹಾಗಿದ್ರೆ ಪೈ ವ್ಯಾಲ್ಯೂ ಏನು? 22/7 ಇಂಟು r². r² ಅಂದ್ರೆ ಏನ? ಇದ್ರ ತೋರಿ ಈಗ 5² ಅಂತ ಇಟ್ಕೊರಿ, 5² ಅನುಪಾತ. ಇನ್ನೆಷ್ಟು ಇದು ನೋಡ್ರಿ, ಇದ್ರ ಪೈ ವ್ಯಾಲ್ಯೂ 22/7 ಇಂಟು ಬ್ರಾಕೆಟ್ ಎಷ್ಟೈತಿ? ಇಲ್ಲಿ ತ್ರಿಜ್ಯ 6 ಐತಿ, r² ಬರ್ಕೋರಿ. ಇನ್ನು ನೋಡ್ರಿ ಇದರ ಅನುಪಾತ ಕಂಡುಹಿಡಿದು ಹೆಂಗೆ ನೋಡ್ರಿ, ಈಗ ಈ ಪೈ 2 ಕ್ಯಾನ್ಸಲ್ ಆಗ್ತಾವ. ಈಗ ನೋಡ್ರಿ 5 5 ಎಷ್ಟು? 25, 6 6 ಎಷ್ಟು? 36. ಇನ್ನೆಷ್ಟು ಇವ ಒಂದು ಮಧ್ಯ ಹೋಗಂಗಿಲ್ಲ. ಇದ್ರ ಸರಿಯಾದ ಉತ್ತರ ಏನ್ರಿ? 25:36 ಆಗ್ತದೆ. ಆಪ್ಷನ್ ನಂಬರ್ C3 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ಈ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಆಗಿರ್ತೈತಿ. ಇದನ್ನು ಮಾಡಿ ಕಮೆಂಟಲ್ಲಿ ಹಾಕ್ರಿ. ಆಪ್ಷನ್ ನಂಬರ್ 36, 39, 46, 30 ಅಂತ ಐತಿ. ಇದನ್ನು ನೀವು ಮಾಡಿ ಕಮೆಂಟಲ್ಲಿ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸುತ್ತೇನೆ. ಜೈ ಹಿಂದ್.